ಕೊನೆಗೂ ಕೂಡ ಗಾಯತ್ರಿ ದೇವಿಯ ಬಾಯಲ್ಲಿ ಆಕೆನೇ ಗಂಗಾ ಅಂತ ಹೇಳಿಸೋದ್ರಲ್ಲಿ ಭಾರ್ಗವಿ ಯಶಸ್ವಿ ಆಗ್ತಾಳೆ. ಅಷ್ಟೇ ಅಲ್ಲ, ಗಾಯತ್ರಿ ದೇವಿನೇ ಗಂಗಾ ಅಂತ ಪ್ರೂವ್ ಮಾಡುವುದಕ್ಕೆ ಮತ್ತಷ್ಟು ಸಾಕ್ಷಿಗಳನ್ನ ಒದಗಿಸ್ತಾರೆ. ಜೊತೆಗೆ ಜಡ್ಜ್ ಮುಂದೆ ತನ್ನ ತಂದೆ ರವೀಂದ್ರ ಭಟ್ಕಳ್ ಅವರು ಗಂಗಾನೇ ಗಾಯತ್ರಿ ದೇವಿ ಅಂತ ಹೇಳಿ ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಜೊತೆಗೆ ಅವ್ರಿಗೆ ಗಂಗಾನೇ ಗಾಯತ್ರಿ ದೇವಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಗಾಯತ್ರಿ ದೇವಿ ಹೇಗೆ ರವೀಂದ್ರ ಭಟ್ಕಳ್ ಅವರನ್ನು ಸಾಯಿಸಿದ್ದು ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಹೇಳ್ತಾರೆ. ಜೊತೆಗೆ ಅರ್ಜುನ ಈ ಒಂದು ಕೇಸ್ಗೆ ಕೊನೆಯದಾಗಿ ಕನ್ಕ್ಲೂಷನ್ ಕೊಡ್ತಾರೆ ಅಂತ ಕೂಡ ಕೇಳ್ಕೊತಾರೆ. ಹಾಗಾಗಿ ಇಲ್ಲಿ ಅರ್ಜುನ್ ಬಂದಿದ್ದ ದೇಶದಲ್ಲಿ ಸಮಾಜದಲ್ಲಿ ಯಾವ ರೀತಿ ಇಂಥ ಒಂದು ಘಟನೆಗಳು ನಡೀತದೆ, ಇಂಥವ್ರಿಗೆ ಖಂಡಿತವಾಗ್ಲೂ ಯಾವುದೇ ಕರುಣೆ ಇಲ್ಲದೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು, ಮಕ್ಕಳನ್ನು ನೋಡಿದ್ರೆ ಹೆದರ್ಕೋಬೇಕು, ಆ ರೀತಿ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ತಿಳಿಸ್ತಾರೆ. ಜೊತೆಗೆ GP ಅವರಿಗೂ ಕೂಡ ಅನ್ಯಾಯ ಆಗಿದೆ ಅಂತ ಕೂಡ ಹೇಳ್ತಾರೆ. GP ಅವರನ್ನು ಯಾವುದೇ ರೀತಿಯಲ್ಲೂ ಕೂಡ ಅವರ ಒಪ್ಪಿಗೆ ಇಲ್ಲದೆ ಅವರನ್ನು ಟ್ರಸ್ಟಿ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲದಾಗೆ ಎಲ್ಲ ಬಿಸ್ನೆಸ್ಸನ್ನು ಕೂಡ ಅವರ ಅಂಡರಲ್ಲಿ ನಡೆಸಿದ್ರು. ಇತ್ತೀಚೆಗಷ್ಟೇ ಅವ್ರಿಗೂ ಕೂಡ ಗೊತ್ತಾಯಿತು. ಆದರೆ ಕುಟುಂಬಕ್ಕೋಸ್ಕರ ಅವರು ತಮ್ಮ ಬದುಕನ್ನೇ ತ್ಯಾಗ ಮಾಡೋದಕ್ಕೆ ಮುಂದಾದರು ಅಂತ ಕೂಡ ಹೇಳಿದ್ದ. ಇಲ್ಲಿ ಮರಣದಂಡನೆ ವಿಧಿಸಬೇಕು ಗಾಯತ್ರಿ ದೇವಿಗೆ, ಜೊತೆಗೆ ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಶಕ್ತಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅರ್ಜುನ ಅಹವಾಲನ್ನು ಇಡ್ತಾರೆ. ಕೊನೆಗೂ ಕೂಡ ಜಡ್ಜ್ ಗಾಯತ್ರಿ ದೇವಿಗೆ ಮರಣದಂಡನೆ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆಯನ್ನು ಶಕ್ತಿ ಪ್ರಸಾದ್ಗೆ ವಿಧಿಸುತ್ತೆ. ತದನಂತರ ಇಲ್ಲಿ ಹೋಗಬೇಕಾದ್ರೂ ಕೂಡ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನಾನು ಯಾರು ಅಂತ ಇನ್ನೂ ಕೂಡ ನೀನು ಗೊತ್ತಿಲ್ಲ ಅಂತಲೇ ಗಾಯತ್ರಿ ದೇವಿ ಹೇಳಿ ಹೊರಗಡೆ ಬರ್ತಿರ್ತಾರೆ. ಅಷ್ಟರಲ್ಲಿ ಚರಣ್ GPಗೆ ಶಿಕ್ಷೆ ಆಗಿದೆ ಅಂತ ಅನ್ಕೋತಾರೆ. ಯಾಕಂದರೆ ಹೊರಗಡೆ ಎಲ್ಲ ಕೂಡ ಬಂದಿದೆ. ಗಂಗಾ ಕತೆ ಹೇಗಿತ್ತು, ನಿಜಕ್ಕೂ ಆಕೆನೇ ಗಂಗಾ ಅನ್ನೋದು ಆಶ್ಚರ್ಯ ಆಗೋಯ್ತು. ಪಾಪ ಫಿಲಿಮ್ ನೋಡಿದಾಗ ಆಯಿತು ಅಂತೆಲ್ಲ ಹೇಳಿರ್ತಾರೆ. GPನೇ ಇರ್ಬೋದು ಅಂದ್ಕೊಂಡಿರ್ತಾರೆ. ಆದರೆ ಆಗ ಬರುವುದು ಮುಖ ಮುಚ್ಕೊಂಡು ಗಾಯತ್ರಿ ದೇವಿ. ಆಗ ಗೊತ್ತಾಗ್ಬಿಡುತ್ತೆ ಚರಣ್ಗೆ ನನ್ನ ಅಮ್ಮನೇ ಗಂಗಾ, ಎಂಥ ಪಾಪಿ ಈಕೆ ಅಂತ ಹೇಳಿ. ಆಗ ಗಾಯತ್ರಿ ದೇವಿ ಬಂದು ನಾ ಕಾಪಾಡು ಚರಣ್, ಪೊಲೀಸ್ ಅವರು ಇಟ್ಕೊಂಡು ಹೋಗ್ತಿದ್ದಾರೆ ಅಂತ ಕರ್ತು, ನೀನಾ ಗಂಗಾ ಎಂಥ ನಾಟಕ ಮಾಡಿಬಿಟ್ಟೆ ನೀನು ಅಂತ ಹೇಳಿದಾಗ, ಇಲ್ಲ ಕಣೋ ನಿಮ್ಮಪ್ಪ ಈ ರೀತಿ ನನ್ನ ಮೇಲೆ ಅಪಾದನೆ ಹಾಕಿದ್ದಾರೆ ಅಂತ ಹೇಳಿ ಗಂಗಾ ಹೇಳಿದಾಗ ನನಗೆ ಗೊತ್ತಾಗುತ್ತೆ ಯಾವ ಸುಳ್ಳು ಯಾವ ನಿಜ ಅಂತ. ನನ್ನ ತಂದೆಗೆ ವಿರುದ್ಧ ಆಗಿ ಇಷ್ಟು ಮಟ್ಟಿಗೆ ನಿನ್ನ ಪರ ನಿಂತ್ಕೊಂಡು ಮಾತಾಡಿಬಿಟ್ಟೆ ನಾನು. ಇವತ್ತು ನನಗೆ ನನ್ನಪ್ಪಂಗೆ ಯಾಕೆ ಆ ರೀತಿ ಮಾತಾಡಿದೆ ಅನ್ನಿಸ್ತದೆ. ಇವಾಗ ಗೊತ್ತಾಗ್ತದೆ ನನ್ನಪ್ಪ ಯಾಕೆ ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ. ನಿನಗೆ ಸರಿಯಾದ ಶಿಕ್ಷೆ ಆಗಿದೆ ಅಂತ ಹೇಳಿ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಆ ಕಡೆ ಜನಗಳು ಮಸಿ ಬಳಿತಾರೆ, ಈ ಕಡೆ ಭಾರ್ಗವಿ ಬಂದು ಕಪಾಳಕ್ಕೆ ಬಾರಿಸ್ತಾರೆ. ಇತ್ತ ಕಡೆ GP ಪಾಟೀಲ್ ಅವರು ನಿಜಕ್ಕೂ ಕೂಡ ಗಾಯತ್ರಿ ದೇವಿಯ ಒಂದು ಕರಾಳತೆಗೆ ನಿಜಕ್ಕೂ ಸರಿಯಾದ ಪೆಟ್ಟನ್ನೇ ಕೊಟ್ಟಿದ್ದಾರೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ GPಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಫೈನಲಿ ಇಲ್ಲಿ GPಯ ಮತ್ತೊಂದು ಮುಖ ರಿವೀಲ್ ಆಗ್ತದೆ. ಬಟ್ ಹಾಗಿದ್ರೆ ಏನದು ಎಂತೂ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.